ಖುಷಿಗೆ ಸರ್, ಬಹುಶಃ ತಾವು ಇದನ್ನು ಹೇಗೆ ನೋಡ್ತೀರಿ? ಒಂದು ಮಂದಿರವನ್ನು ಕಟ್ಟಬೇಕು ಅಂತಂದಾಗ ಅಲ್ಲಿ ದೇಣಿಗೆಯ ವಿಚಾರದಲ್ಲಿ ಒಂದಷ್ಟು ಸರಿಯಾದಂಥ ಲೆಕ್ಕಪತ್ರಗಳನ್ನು ಇಡೋದಿಲ್ಲ, ಕೊಟ್ಟಂಥವ್ರ ಹೆಸರು ಇರೋದಿಲ್ಲ, ಅಥವಾ ಏನು ಚಿನ್ನ ಬೆಳ್ಳಿ ಕೊಟ್ಟರು ಅದು ಕೂಡ ನಮೂದಾಗೋದಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಅಕ್ಷಮ್ಯ. ಇದನ್ನು ತಾವು ಹೇಗೆ ನೋಡ್ತೀರಿ ಅಂತ? ಅಂದರೆ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿದಂಗೆ ಇಲ್ಲಿ ರಾಮನ ಒಂದು ಸಂಪತ್ತನ್ನು ಈ ಆಧುನಿಕ ರಾವಣರು ಅಪಹರಿಸಿದ್ದಾರೆ. ಹೀಗಾಗಿ ಇಲ್ಲಿ ಇದು ಏನಂದ್ರಪ್ಪ ಅಂದ್ರೆ ಅವರನ್ನು ಏನಪ್ಪ ಅಂದರೆ ಯಾವುದೇ ರೀತಿಯಿಂದ ಪುರೋಹಿತರು ಅಥವಾ ಏನಪ್ಪ ಅಂದ್ರೆ ಪೂಜೆ ಮಾಡ್ತಕ್ಕಂಥವ್ರು ಭಕ್ತರು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಒಂದು ನಿಜವಾಗಲೂ ಅವ್ರ ಮೇಲೆ ಏನಪ್ಪ ಅಂತಂದ್ರಪ್ಪ ಅಂದ್ರೆ ಉಗ್ರವಾದ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಆಮೇಲೆ ಏನಂತಂದ್ರಪ್ಪ ಅಂದರೆ ಈ ಇಷ್ಟೊಂದು ಹಣ ಮತ್ತು ಸಂಪತ್ತು ಎಲ್ಲಿ ಶೇಖರಣೆ ಆಗ್ತದೆ ಅಂತಲ್ಲಿ ಇವೆಲ್ಲ ಬರ್ತಕ್ಕಂಥ ಸಾಮಾನ್ಯ ಸಂಗತಿಗಳು ಇವೆಲ್ಲ ಅಪಹರಣ ಮತ್ತೇನೊಂದು ಎಲ್ಲ ಏನಪ್ಪ ಅಂದ್ರೆ ಮನಿ ಡ್ರೈನೇಜ್ ಸ್ಟಾರ್ಟ್ ಆಗಿಬಿಡ್ತೈತೆ. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥದ್ದನ್ನು ಸಹಿತ ಏನಪ್ಪ ಅಂದ್ರೆ ಸರ್ಕಾರದ ಜವಾಬ್ದಾರಿ ಆಗ್ತದೆ. ಈಗ SIT ಏನಪ್ಪ ಅಂದ್ರೆ ಮಾಡಿದ್ದಾರೆ, ಆದರೆ ಅದಕ್ಕೆ ಅದು ಅಷ್ಟೇ ಸಾಲದು ಅಂತೇಳಿ ಕೆಲವರು PIL ಹೋಗಿದ್ದಾರೆ ಅಲ್ಲಿ, ಹೌದ್ರಾ? ಅದಕ್ಕೆ ಅದು ಸುಪ್ರೀಂ ಕೋರ್ಟ್ ಯಾವ ರೀತಿಯಲ್ಲಿ ಏನಪ್ಪ ಅಂದ್ರೆ ಇವತ್ತು ಒಂದು ತೀರ್ಪು ಕೊಟ್ಟಿತು, ಏನು ರಾಮ ಮಂದಿರ ನಿರ್ಮಾಣ ಆಗಬೇಕು ಮತ್ತು ಅಲ್ಲೇ ಇನ್ನೊಂದು ಸಪ್ರೇಟಾಗಿ ಏನಪ್ಪ ಅಂತಂದ್ರೆ ಮುಸ್ಲಿಂ ಸಮುದಾಯಕ್ಕೂ ಒಂದು ಏನಪ್ಪ ಅಂದರೆ ಜಾಗ ಕೊಡಬೇಕು ಅಂತಕ್ಕಂಥದ್ದು ಹೇಗಾಯಿತು, ಹಾಗೆಯೇ ಇವತ್ತು ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಕೊಡಬೇಕಲ್ಲೇ ಕೊಟ್ಟು ಅದನ್ನು ಏನಪ್ಪ ಅಂದರೆ ಯಾವ ರೀತಿ ನಿಯಂತ್ರಿಸಬೇಕು ಅಂತಕ್ಕಂಥದ್ದು. ಹಾಗೆ ಅಲ್ಲಿ ಏನಂತಾರಪ್ಪ ಅಂದರೆ ಇದು ಒಂದೇ ಅಲ್ಲ, ಈಗ ಇದು ಕೇವಲ ಯೋಗಿ ಆದಿತ್ಯನಾಥನ ಒಂದು ಅವರ ಒಂದು ಏನಪ್ಪ ಅಂದ್ರೆ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥದ್ದು ಅಂಥೇಳಿ ಅದನ್ನಷ್ಟೇ ನೋಡಲಿಕ್ಕಾಗೋದಿಲ್ಲ. ಇಲ್ಲೇ ನಾವೇನಪ್ಪ ಅಂದರೆ ತಿರುಪತಿ ತಿಮ್ಮಪ್ಪಂದು ಏನಪ್ಪ ಅಂದ್ರೆ ಹಣ ಯಾವ ರೀತಿ ದುರುಪಯೋಗ ಆಯಿತು, ಯಾರು ಅಲ್ಲಿ ಅಧಿಕಾರದಲ್ಲಿದ್ದರು, ಆಮೇಲೆ ಏನಪ್ಪ ಅಂದರೆ DMK ಅಧಿಕಾರದಲ್ಲಿದ್ದಾಗ ಏನಪ್ಪ ಅಂತಂದ್ರಪ್ಪ ಅಂದ್ರೆ ಅಲ್ಲಿ ಹೈಕೋರ್ಟ್ ಒಂದು ತೀರ್ಮಾನ ಕೊಡ್ತೀವಿ, ಅಲ್ಲಿ ತೀರ್ಪು ಕೊಡ್ತೀವಿ. ಏನಪ್ಪ ಅಂದ್ರೆ ಅವರು ವಾದ ಮಾಡಿದರು, ಸ್ವತಃ ಸ್ಟ್ಯಾಲಿನ್ ಅವರು ಹೋಗಿ ಏನು ಅಂತಂತಂದರೆ ನಾವು ಈ ಹಣವನ್ನು ತಗೊಂಡು ಪಬ್ಲಿಕ್ ಪರ್ಪಸ್ ಬಳಸ್ತೀವಿ, ಅದರಿಂದ ಒಂದು ಪ್ರಾಫಿಟನ್ನು ತೊಗೊಳ್ತೀವಿ, ನಾವು ಅದನ್ನು ಜನರಿಗೆ ಸಲುವಾಗಿ ಏನಪ್ಪ ಅಂದ್ರೆ ಉಪಯೋಗಕ್ಕೆ ಏನಪ್ಪ ಅಂದ್ರೆ ನಾವು ಮಾಡ್ತೀವಿ, ಅಲ್ಲೇ ಒಂದು ಕಲ್ಯಾಣ ಮಂಟಪ ಕಟ್ಟಿಸ್ತೀವಿ ಅಂತೇಳಿ, ಅದರಿಂದ ಬಾಡಿಗೆ ಸಂಗ್ರಹ ಆಗ್ತೈತಿ ಇನ್ನೊಂದು ಅಂತ ಹೇಳಿದರು. ಆವಾಗ ಸ್ಪಷ್ಟವಾಗಿ ಹೈಕೋರ್ಟ್ ಒಂದು ತೀರ್ಮಾನ ಕೊಡ್ತೀವಿ, ತೀರ್ಪು ಕೊಡ್ತೀವಿ. ಏನು ಅಂತ ಹೇಳಿದ್ರೆ ನೀವು ಅದನ್ನು ಏನಪ್ಪ ಅಂತಂದ್ರಪ್ಪ ಅಂದ್ರೆ ನಿಮ್ಮ ಸರ್ಕಾರದ ಹೆಸರಿನಲ್ಲಿ ಏನಪ್ಪ ಅಂದ್ರೆ ಬಳಸುವಂತಿಲ್ಲ. ಅದು ಅಲ್ಲಿ ಏನಪ್ಪ ಅಂದ್ರೆ ಭಕ್ತರು ಏನು ಕೊಟ್ಟಿದ್ದಾರೆ ಆ ಭಕ್ತರಿಗೆ ಮತ್ತು ದೇವರಿಗೆ ಸಂಬಂಧಪಟ್ಟಿದ್ದದು. ನೀವು ಏನಪ್ಪ ಅಂತಾರಪ್ಪ ಅಂದ್ರೆ ನಿಮ್ಮ ಏನಾದರೂ ಕೆಲಸಗಳು ಇದ್ದು ಅಂದ್ರಪ್ಪ ಅಂದರೆ ಕಾರ್ಯಕ್ರಮಗಳಿದ್ದು ಅಂದರೆ ಯೋಜನೆಗಳು ಜನಪ್ರಯೋಜನಗಳು ನಿಮ್ಮ ಬೊಕ್ಕಸದಿಂದ ಮಾಡಿರಿ. ಆ ಅಧಿಕಾರ ಅದನ್ನು ತೊಗೊಳ್ತಕ್ಕಂಥ ಅಧಿಕಾರ ಇಲ್ಲ. ಒಂದು ವೇಳೆ ನೀವು ತೊಗೊಳ್ತೀನಿ ಅಂತ ಹೇಳಿದ್ರೆ, ನೀವು ಕಾನೂನು ರೂಪಿಸ್ತೀವಿ ಅಂತ ಹೇಳಿದ್ರೆ, ಅದೇ ಒಂದು ದೇವಸ್ಥಾನ, ಅದೇ ಒಂದು ಏನಪ್ಪ ಅಂತಂದರೆ ಯಾವುದೋ ಮಠ ಇರ್ಬೋದು, ಅದರ ಹೆಸರಿನಲ್ಲಿ ನೀವು ಏನಾರಾದರೂ ಮಾಡಿ ನೀವು ನಿಮ್ಮ ಹೆಸರು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ಅಂತೇಳಿ ಸ್ಪಷ್ಟವಾಗಿ ಹೇಳ್ತು. ಅದೇ ರೀತಿ ಹಿಮಾಚಲ ಪ್ರದೇಶದಲ್ಲೂ ಸಹಿತ ಹೈಕೋರ್ಟ್ ಆದೇಶ ಕೊಡ್ತು, ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಈ ಥರ ಮಾಡಬಾರ್ದು ಅಂತಕ್ಕಂಥದ್ದು. ಹಾಗೆ ಇವತ್ತು ರಾಜಕೀಯಕ್ಕಿಂತ ಇವತ್ತೇನಂತಪ್ಪ ಅಂದ್ರೆ ರಾಜಕಾರಣ ಮತ್ತು ಏನಪ್ಪ ಅಂದ್ರೆ ಧರ್ಮ, ಇವು ಎರಡರ ಸಂಬಂಧಗಳು ಏನಿದ್ದಾವೆ ಅಂತಕ್ಕಂಥದ್ದು. ಕೆಲವು ರಾಜಕಾರಣಿಗಳು ಏನಪ್ಪ ಅಂತ ರಾಜಕೀಯ ಪಕ್ಷಗಳು ನಾವು ಜಾತ್ಯತೀತ ನೆಲೆಯಲ್ಲಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಇರ್ತದೆ. ಆ ನೆಲೆಯಲ್ಲಿ ಏನಪ್ಪ ಅಂತಂದ್ರೆ ನಾವು ಜನಪರ ಉಪಯೋಗ ಮಾಡ್ತೀವಿ ಆ ಹಣವನ್ನು ಅಂತೇಳಿ. ಆದರೆ ಭಕ್ತ ಕೊಟ್ಟಿರ್ತಕ್ಕಂಥದ್ದು ಆ ಮಠಕ್ಕೆ ಮತ್ತು ಆ ದೇವರಿಗೆ ಅಲ್ಲಿಯ ಒಂದು ಭಾವನಾತ್ಮಕ ಸಂಬಂಧಕ್ಕೆ ಕೊಟ್ಟಿರ್ತಾನೆ ಹೊರತಾಗಿ ಆ ಹಣವನ್ನು ತೆಗೆದುಕೊಂಡು ಯಾವುದೋ ಒಂದು ಏನಪ್ಪ ಅಂತಂದ್ರೆ ಅಕ್ಕಿ ಯೋಜನೆಗೆ, ಇಲ್ಲಾಂದ್ರೆ ಯಾವುದೋ ಕಲ್ಯಾಣ ಯೋಜನೆಗೆ, ಮದುವೆ ಯೋಜನೆಗೆ, ಶಾದಿ ಯೋಜನೆಗೆ ಅವ್ನು ಕೊಡ್ತಕ್ಕಂಥದ್ದು ಇರೋಂಗಿಲ್ಲ. ಹಾಗಾಗಿ ಅಲ್ಲಿ ಏನಪ್ಪ ಅಂದ್ರೆ ಸ್ಪಷ್ಟ ಈಗೇನಪ್ಪ ಅಂದ್ರೆ ಈ ಹಿಂದಿನಿಂದಲೂ ಏನಪ್ಪ ಅಂದ್ರೆ ಕೆಲವೊಂದು ಕೋರ್ಟ್ ಆದೇಶಗಳಿದ್ದಾವೆ, ಆದರೆ ಸ್ಪಷ್ಟವಾಗಿ ಫಸ್ಟ್ ಕೊಟ್ಟಿದ್ದೇನಪ್ಪ ಅಂದ್ರೆ ಇದು ಮಡ್ರಾಸ್ ಹೈಕೋರ್ಟು, ಇದು ತಮಿಳುನಾಡು ಹೈಕೋರ್ಟು. ಹಾಗಾಗಿ ಅಲ್ಲಿ ಆ ಹೈಕೋರ್ಟಿನ ಒಂದು ತೀರ್ಮಾನ ಏನಿದೆ ಅದನ್ನು ಏನಪ್ಪ ಅಂದರೆ ಇವತ್ತು ಯೋಗಿ ಆದಿತ್ಯನಾಥ್ ಅವರು ಏನಪ್ಪ ಅಂದರೆ ಪಾಲಿಸಬೇಕಾಗ್ತದೆ ಅಲ್ಲಿ. ಹೀಗೆ ಮತ್ತು ಅಲ್ಲಿ ಏನಂತಂತಂದ್ರಪ್ಪ ಅಂದರೆ ಒಂದು ಇದು ಇದೆ, ಯಾವುದೋ ಒಂದು ಟ್ರಸ್ಟ್ ಅಂತ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಏನಪ್ಪ ಅಂದರೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ಬಂದಾಗ ಯಾರು ಸುಪರ್ದಿ ಅಂತ ಹೇಳಿದಾಗ ಅಲ್ಲಿ ಯಾದವ ಕಮ್ಯುನಿಟಿಯ ಒಬ್ರದ್ದು ಏನಪ್ಪ ಅಂದ್ರೆ ಮುಂಚೆಯಿಂದ ಅದನ್ನ ಏನಪ್ಪ ಅಂದ್ರೆ ಪೂಜಾರಿಕೆ ಮಾಡ್ತಕ್ಕಂಥದ್ದು ಇದೆ ಅಲ್ಲಿ. ಅವ್ರದ್ದು ಒಂದು ಏನಪ್ಪ ಅಂದ್ರೆ ಆ್ಯನ್ಸಿಸ್ಟ್ರಲ್ ಏನಪ್ಪ ಅಂತಂದ್ರೆ ಒಂದು ರೈಟ್ಸ್ ಅಂತಾರೆ ಅದಕ್ಕೆ. ಮೊದಲಿಂದ ಏನಪ್ಪ ತಲೆತಲಾಂತರದಿಂದ ಬಂದಿರತಕ್ಕಂಥ ಹಕ್ಕುಗಳೇನಿದ್ದಾವೆ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು. ಇವತ್ತು ಆ ಟ್ರಸ್ಟಿನ ಒಂದು ಇವರು ಏನಪ್ಪ ಅಂದ್ರೆ ಇವರು ಮಿಶ್ರಾ ಅಂತ ಇದ್ದಾರೆ, ನೃಪೇಂದ್ರನಾಥ್ ಮಿಶ್ರಾ ಅಂತ ಏನೋ ಅದಾರ.
ಅವರು ಮತ್ತು ಇನ್ನೂ ಬೇರೆ ಬೇರೆ ಎಲ್ಲ ನಮ್ಮ ಇಲ್ಲಿ ಸ್ವಾಮೀಜಿಗಳು ಹಲವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ಟ್ರಸ್ಟನ್ನು ಏನಪ್ಪ ಅಂದರೆ ಇಮಿಡಿಯೇಟ್ಲಿ ಏನಪ್ಪ ಅಂತಂದ್ರೆ ವರ್ಜಿಸಬೇಕು ಅಂತ. ಅದು ಸುಪ್ರೀಂ ಕೋರ್ಟು ಅಥವಾ ಏನಪ್ಪ ಅಂದ್ರೆ ಅಲ್ಲಿ ಹೈಕೋರ್ಟು ಇಲ್ಲಾಂದ್ರೆ ಸರ್ಕಾರನೇ ಮುಂದಾಗಿ ಮೊದಲು ಅದನ್ನೇನಪ್ಪ ಅಂತಂದ್ರೆ ವರ್ಜಿಸಿ ಸರ್ಕಾರದ ಅಧೀನಕ್ಕೆ ತೆಗೆದುಕೊಂಡು ಏನಪ್ಪ ಅಂತಾರಪ್ಪ ಅಂದ್ರೆ ಅದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಬೇಕು. ಆಮೇಲೆ ಏನಪ್ಪ ಅಂದ್ರೆ ಅದನ್ನ ನಾನು ಈಗ ಹೇಳಿದ್ನಲ್ಲ, ಒಂದು ತಮಿಳುನಾಡು ಹೈಕೋರ್ಟ್ ಯಾವ ರೀತಿ ಒಂದು ಆದೇಶ ಕೊಟ್ಟಿದೆ, ಆ ಆದೇಶದ ಪ್ರಕಾರ ರಾಮನ ಹೆಸರಿನಲ್ಲೇ ಏನಪ್ಪ ಅಂದ್ರೆ ಕಲ್ಯಾಣ ಕಾರ್ಯಗಳು, ರಾಮನ ಹೆಸರಿನಲ್ಲೇ ಆ ಒಂದು ಪ್ರದೇಶದಲ್ಲೇ ಏನಾದರೂ ಅಭಿವೃದ್ಧಿಗಳನ್ನು ಮಾಡಬೇಕು. ಅದೆಲ್ಲ ಲೆಕ್ಕಪತ್ರಗಳೆಲ್ಲ ಪಾರದರ್ಶಕವಾಗಿರಬೇಕಲ್ಲಿ. ಒಂದು ಪೈಸಾನು ಏನಪ್ಪ ಅಂತಾರಪ್ಪ ಅಂದ್ರೆ ಆತ್ಮಸಾಕ್ಷಿಗೆ ಬಿಡಬಾರ್ದು. ಆತ್ಮಸಾಕ್ಷಿ, ಭಕ್ತಿ ಸಾಕ್ಷಿ ಇವತ್ತಿನ ಕಲಿಯುಗದಲ್ಲಿ ನಡೆಯಲ್ಲ. ಹೌದ್ರಾ? ಯಾವುದೇ ಸಂದರ್ಭದಲ್ಲಿ ಸಾಕ್ಷಿ ನಾವು ಪರಿಷತ್ ಚುನಾವಣೆ ನೋಡಬಹುದು ಇಲ್ಲ ಆತ್ಮಸಾಕ್ಷಿ ಅವ ಎಲ್ಲ ಏನಪ್ಪ ಇಲ್ಲಿಯೂ ಏನಪ್ಪ ಅಂದ್ರೆ ಆತ್ಮಸಾಕ್ಷಿ ಹೆಂಗಾಗಿಬಿಡುತ್ತೆ ಅಂದ್ರಪ್ಪ ಅಂದ್ರೆ ಅಲ್ಲಲ್ಲ. ಆತ್ಮಸಾಕ್ಷಿ ಅಂದ್ರಪ್ಪ ಅಂದ್ರೆ ಇವತ್ತಿನ ಪರಿಷತ್ ಚುನಾವಣೆ ಆದಂಗೆ ಆಗಿಬಿಡುತ್ತೆ ಅಲ್ಲಿ. ಅದಕ್ಕೆ ಆತ್ಮಸಾಕ್ಷಿ ಬೇಡ, ಪಕ್ಷದ ಸಾಕ್ಷಿನೂ ಬೇಡ. ಇವತ್ತೇನಪ್ಪ ಅಂದ್ರೆ ಅಲ್ಲಿ ರಾಮ ಅಲ್ಲಿರ್ತಾನೆ, ಭಕ್ತಿ ಇಲ್ಲಿರ್ತದೆ. ಇವತ್ತೇನಪ್ಪ ಅಂತಾರಪ್ಪ ಅಂದ್ರೆ ಕಾನೂನಿನ ಸಾಕ್ಷಿಯಾಗಿ ಅಲ್ಲೆಲ್ಲ ಪ್ರತಿಯೊಂದು ನಡೀಬೇಕು. ಹೌದ್ರಾ? ಅದಕ್ಕಾಗಿ ಏನಪ್ಪ ಅಂತಂದ್ರೆ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ.